ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹೇಮಾ ದಿವಾಕರ್, ಬೆಂಗಳೂರಿನಿಂದ. ತಮ್ಮೊಂದಿಗೆ ಹಲವು ಅನುಭವಗಳನ್ನು ಹಂಚಿಕೊಳ್ಳಲೇಬೇಕು ಎಂದು ನಿಮಗೆ ಸಂಭಾಷಣೆ ಮಾಡುತ್ತಾ ಇದ್ದೇನೆ. ನಾಲ್ಕು ದಿನದ ಮುಂಚೆ ಕಣ್ಣಿಗೆ ಪೊರೆ ಬಂದಿದೆ ಎನ್ನುವುದು ಆಕಸ್ಮಿಕವಾಗಿ ಗೊತ್ತಾಯಿತು. ಆಗ ಓನ್ಲಿ ಒನ್ ಚಾಯ್ಸ್, ಡಾಕ್ಟರ್ ರಾಜಶೇಖರ್ ಐ ಹಾಸ್ಪಿಟಲ್. ಮನೆಗೂ ಹತ್ತಿರವಾಗಿತ್ತು. ನಮ್ಮ ಹಸ್ಬೆಂಡ್ ಡಾಕ್ಟರ್ ದಿವಾಕರ್ಗೂ ಅವರು ಚೆನ್ನಾಗಿ ಪರಿಚಯ, ನಮಗೂ ಕೂಡ. ನಾವು ಇಲ್ಲಿಗೆ ಕಾಲಿಟ್ಟ ತಕ್ಷಣ ಈ ಒಂದು ಆಸ್ಪತ್ರೆಯಲ್ಲಿ ಭರವಸೆಯನ್ನು ಹುಟ್ಟಿಸುವಂತಹ ಒಂದು ಪರಿಸರ, ಅದು ಪ್ರತಿ ಪೇಷಂಟ್ಗೂ ಒಂದು ಯಾವುದೇ ಒಂದು ತೊಂದರೆ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಿನ ಅದು ಮುಖ್ಯವಾಗಿರುತ್ತೆ. ಹಾಗೂ ಡಾಕ್ಟರ್ ರಾಜಶೇಖರ್ ಅವರು ಉನ್ನತ ಮಟ್ಟಕ್ಕೆ ಏರಿದ್ದರೂ ಕೂಡ ಡೌನ್ ಟು ಅರ್ತ್ ಅಂತಾರಲ್ಲ, ಆ ಥರ ತುಂಬಾ ಸಹಜವಾಗಿ, ತುಂಬಾ ಸ್ವಾಭಾವಿಕವಾಗಿ, ತುಂಬಾ ಅಪರಿಚಿತರನ್ನು ಪರಿಚಯಸ್ಥರಂತೆ ಮಾತನಾಡಿಸುವ ಅವರ ಗುಣ ನಮ್ಮನ್ನು ಮಾತ್ರ ಅಲ್ಲ, ಇಲ್ಲಿ ಬಂದಿರುವ ಎಲ್ಲರ ಜೊತೆಗೂ ನಾವು ಅದನ್ನು ನೋಡಿದ್ದೇವೆ. ಹಾಗೂ ಮುಖ್ಯವಾಗಿ, ಬಹಳ ಮುಖ್ಯವಾಗಿ, ಇಲ್ಲಿಗೆ ನಾವು ನಮ್ಮ ದೃಷ್ಟಿಯನ್ನು ಪಡೆಯಲು ಬಂದಾಗ ನಿಮಗೆ ಒಂದು ಸ್ವಲ್ಪ ಅಂಜಿಕೆ ಅಥವಾ ಡೌಟ್ಸ್ ಅಂತ ನಾವೇನ್ ಹೇಳ್ತೇವೆ, ಅನುಮಾನವೇ ಬೇಡ. ಬಂದವರಿಗೆಲ್ಲರಿಗೂ ಅವರು ಹೃತ್ಪೂರ್ವಕವಾಗಿ ಕಮಿಟ್ಮೆಂಟ್ ಅಂತ ನಾವೇನ್ ಹೇಳ್ತೇವೆ, ಆ ಒಂದು ಭಾವನೆಯಿಂದ ಅವರ ಸೇವೆಯನ್ನು ಸಲ್ಲಿಸುತ್ತಿರುವುದರಿಂದಲೇ ಇಲ್ಲಿಗೆ ಬಂದವರಿಗೆಲ್ಲ ಜೀವನದ ದೃಷ್ಟಿಯೇ ಬದಲಾಗುತ್ತೆ ಎಂದು ಹೇಳಲು ನಾವು ಇಷ್ಟಪಡುತ್ತೇವೆ. ಹಾಗೂ ಡಾಕ್ಟರ್ ರಾಜಶೇಖರ್ ಮಾತ್ರವಲ್ಲ, ಇಲ್ಲಿನ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏಕೆಂದರೆ ಡಾಕ್ಟರ್ ತಮ್ಮ ಕೆಲಸವನ್ನು ಖಂಡಿತವಾಗಿ ಚೆನ್ನಾಗಿ ಮಾಡೇ ಮಾಡ್ತಾರೆ. ಆದರೆ ಅದಕ್ಕೆ ಅನುಗುಣವಾಗಿ ಅನುಸರಿಸಿಕೊಂಡು ಇಲ್ಲಿ ಪ್ರತಿಯೊಬ್ಬರು ನಮಗೆ ಹೆಜ್ಜೆಗೂ ಸಹಾಯವನ್ನು ಮಾಡಿ ಕಣ್ಣಿಲ್ಲದವರಿಗೆ ದಾರಿ ತೋರಿಸುವುದರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಮುನ್ನಡೆಯನ್ನು ಪಡೆದಿದ್ದಾರೆ ಎಂದು ನನ್ನ ನಂಬಿಕೆ. ನಮಸ್ಕಾರ.